ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪ್ರವೀಣಿ ದಾಸ್. ಒಂದು ಸಣ್ಣ ವಿದ್ಯುತ್ ಯಂತ್ರದಿಂದ ಭಾರೀ ಗಾತ್ರದ ಯಂತ್ರಗಳನ್ನು ಉತ್ಪಾದನೆ ಮತ್ತು ರಿವೈಂಡಿಂಗ್ ಕೈಗಾರಿಕೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ನಮ್ಮ ಪ್ರೋಗ್ರಾಂ ಹೆಡ್ ಇಟಿಕೆ ರಾಜು ಅವರು. ಒಂದ್ಸಲ ಹೇಳ್ಕೊಟ್ರೆ ಸಾಕು, ಅದನ್ನ ವಿಧೇಯತೆಯಿಂದ ವೆರಿ ಎಫಿಷಿಯಂಟ್ಲಿ ನಿಮ್ಗೆ ಏನು ಬೇಕೋ ಅದು ಔಟ್ಪುಟ್ ಕೊಡ್ತಾರೆ. ತುಂಬ ಚೆನ್ನಾಗಿ ನಮಗೆ ಹೆಮ್ಮೆ ಅನಿಸ್ತದೆ. ಈ ಭಾಗದ ಒಂದು ಲೇಡೀಸು ಇಷ್ಟು ಚಿಕ್ಕ ಮಾಡ್ತಾರೆ ಅಂತ ನಾವು ಎನಿಸಿರ್ಲಿಲ್ಲ ಸರ್. ಅಷ್ಟು ಒಳ್ಳೆ ಔಟ್ಪುಟ್ ಅನ್ನು ಕೊಡ್ತಾ ಇದ್ದಾರೆ. ಇವ್ರು ಮಾಡುವಂಥ ವಾಯ್ಸಿನ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾವೇನು ನಾವೇ ತೋರಿಸ್ತೀವಿ, ಇವ್ರು ಮಾಡುವಂಥ ಕ್ವಾಲಿಟಿ ಎಕ್ಸ್ಪೋರ್ಟ್ಸ್ ಆಗುತ್ತೆ. ನಿಮ್ಮ ಹೆಸರೇನು? ಲಕ್ಷ್ಮೀ ದೇವಮ್ಮ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? 1 ವರ್ಷದಿಂದ. 10 ವರ್ಷದಿಂದ ಮಾಡ್ತಿದ್ದೀರಿ ಈ ಕಂಪ್ನಿಯಲ್ಲಿ. ರೈಟ್. ಸೊ ಸೀನಿಯರ್ 10 ವರ್ಷದಿಂದ ಮಾಡ್ತಿದ್ದೀರಿ. ಈ ಥರ ಕಾಯಿನ್ಸ್ಗಳೆಲ್ಲ ಎಷ್ಟೊಂದು ನೀವು ಮಾಡಿರ್ಬೋದು ಅಲ್ವಾ? ಅನೇಕ ಕಂಪ್ನಿಗಳಿಗೆ ಇದೆಲ್ಲ ತಯಾರಾದ ನಂತರ ಅಸೆಂಬ್ಲಿ ಮಾಡಿ ಕಳಿಸ್ತಾರೆ. ಸೊ ನಿಮಗೆ ಮೊದಲು ಗೊತ್ತಿತ್ತಾ ಈ ಥರದೆಲ್ಲ ಕಂಪ್ನಿಯಲ್ಲಿ ಈ ಥರ ಕೆಲಸ ನಾನು ಮಾಡಬಲ್ಲೆ ಅಂತ ನಿಮ್ಗೆ ಗೊತ್ತಿತ್ತಾ? ವೆರಿ ಗುಡ್. ಖುಷಿ ಇದೆ. ಸೊ ಇದೇನು ಸರ್ ಹೆವಿ ದೊಡ್ಡ ದೊಡ್ಡ ಕಾಯಿಲ್ಗಳಿಂದ ತಯಾರು ಮಾಡ್ತಾರೆ. ಹೆಚ್ಚಿನ ನಯವಾದಂಥ ಕಾಯಿಲ್ಗಳು ಟೆಕ್ ಮಾಡ್ತಾ ಇದ್ದಾರೆ. ಮೆಕ್ಯಾನಿಕಲ್ ಡೈಮೆನ್ಷನ್ಸ್ ಕೊಡ್ತಾ ಇದ್ದಾರೆ. ಇದು ಬೇರೆ ನಮ್ಮದ ಕಾಯಿಲ್ಸ್ಗಳು ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ಸ್ಗೂ ಅವರವರೇ ಡಿಸೈನ್ಸ್ ಇರ್ತವೆ. ಇದರಲ್ಲಿ ಚಾಲೆಂಜ್ ರಿಪೇರ್ ಮಾಡುವಾಗ ಇದೊಂದು ಚಾಲೆಂಜ್. ನಾವು ಯಾವ ಮೆಷಿನ್ ರಿಪೇರ್ ತೊಗೊಂಡಿರ್ತೀವೋ ಅದರಲ್ಲಿ ಯಾವ ಡಿಸೈನ್ನ ಕಾಯಿಲ್ಗಳು ಇರ್ತಾವೆ, ಆ ಡಿಸೈನ್ ಕಾಯಿಲ್ಗಳನ್ನ ಪ್ರೊಫೈಲ್ಗಳನ್ನ ಮಾಡೋದೇ ಒಂದು ಸ್ಕಿಲ್. ಇದೊಂದು ಕಲೆ ಇದೆ. ಡೆಫಿನೆಟ್ಲಿ ಕಲೆ ಇದೆ. ಪ್ರತಿಯೊಂದು ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅದನ್ನೇ ಅದೊಂದು ಪ್ರಾಕ್ಟಿಕಲ್ ಥಿಯರಿನ ಇಟ್ಕೋಬೇಕಾಗುತ್ತೆ. ಸೊ ದಟ್ ಇಸ್ ಹ್ಯಾಪನಿಂಗ್. ಇಲ್ಲಿ ನೀವು ಕೆಲವು ಕಾಯಿಲ್ಗಳನ್ನ ನೋಡಬಹುದು. ಇದು ರೂಬೆಲ್ ಕಾಯಿಲ್ಗಳು ಅಂತ. ಇವು ರೂಬೆಲ್ ಕಾಯಿಲ್ಗಳು. ಕಾಯಿಲ್ ಒಳಗಡೆ ಹೀಗೆ ಟ್ವಿಸ್ಟ್ ಆಗಿ So this you are using for any motors? ಯಾವ ಅದರದ್ದು ಒರಿಜಿನಲ್ ಸ್ಪೆಸಿಫಿಕೇಶನ್ಸ್ ಅಂಡ್ ಡೈಮೆನ್ಷನ್ಸ್ ಅಂತ. ಓಕೆ. ಆ ಒರಿಜಿನಲ್ ಸ್ಪೆಸಿಫಿಕೇಶನ್ ಈ ಥರ ಇದ್ರೆ ಓಕೆ ಈ ಥರನೇ ಮಾಡ್ತೀವಿ. ಓಕೆ. ಸೊ ಏನು ಕಸ್ಟಮೈಸ್ಡ್ ಒಂದು ಇದಿರುತ್ತೆ, ಸೊ ಆ ರೀತಿಯಲ್ಲಿ ನಾವು ರಿಪೀಟ್ ಕೆಲವು ಸಲ ಹೈಯರ್ ಎಫಿಷಿಯನ್ಸಿ ಕೊಡೋದಕ್ಕೆ ರೀಡಿಸೈನಿಂಗ್ ಮಾಡ್ತೀವಿ. ತಮ್ಮ ತಾವೇನೇ ಡಿಸೈನ್ ಮಾಡಿ ಹೌದು. ಕಾಯಿಲ್ ಶೇಪ್ ಎಲ್ಲ ಫಾರ್ಮೇಷನ್ ಆದಮೇಲೆ ಪೋರ್ಷನ್ ಇಲ್ಲಿ ಕಾಯಿಲ್ ಡಿಪೆಂಡ್ಸ್ ಕಾಯಿಲ್ ಸ್ಪೆಸಿಫಿಕೇಶನ್ ಇದ್ದಾಗ 8 to 10 ಪ್ರೆಷರ್ನಲ್ಲಿ ಇಲ್ಲಿ ಪ್ರೆಸ್ ಮಾಡ್ತಾರೆ. ಅಷ್ಟು ಪ್ರೆಷರ್ ಟೇಬಲ್ ಆದಮೇಲೆ ಇದೆಲ್ಲ ರೆಸಿನ್ ಹೆಚ್ಚಿಗೆ ಸಿಲಿಕಾನ್ ಟೇಪ್ಸ್. ಆ ಟೇಪ್ಸು ಸಾಲಿಡ್ ಇನ್ಸ್ಟಾಲೇಷನ್ ಆಗುತ್ತೆ. ಇದರಿಂದ ಹೀಟ್ ಮಾಡಿದಾಗ 165 ಹೀಟ್ ಮಾಡಿದಾಗ ಟೇಬಲ್ ಪ್ರೆಷರ್ ಹಾಕಿ ಸ್ಮಾರ್ಟ್ ಪ್ರೊಫೈಲ್ನ ಮ್ಯಾಚ್ ಮಾಡಿದಾಗ ಅವಾಗ ಇದರಿಂದ ರೆಸಿನ್ ಲೂಸ್ ಔಟ್ ಆಗಿ ಒಳಗಡೆ ಇರುವಂಥ ಏರ್ ಪಾಕೆಟು ಎಲ್ಲ ಹೊರಗಡೆ ಬರುತ್ತೆ. ಒಂದು ಹೋಮೋಜಿನಿಯಸ್ ಕಂಪೌಂಡ್ ಆಗಿ ತಯಾರಾಗುತ್ತೆ. ಸೊ ಇದು ಏನು ಹೆವಿ ಡ್ಯೂಟಿ ಸ್ವಲ್ಪ ದೊಡ್ಡ ಪ್ರೆಸ್. ಅದರಲ್ಲೇ ಹೆವಿ ಡ್ಯೂಟಿ ಸ್ಟ್ರಿಪ್ಸ್ ಏನಿದೆ ಅದನ್ನು ನೀವು ಶೇಪ್ ಅಪ್ ಮಾಡ್ತೀವಿ. ಈಗ ಹೈಯರ್ ನಂಬರ್ ಆಫ್ ಥ್ರೆಡ್ಸ್ ಇದು ಹಾಕ್ತಿದ್ದಾರೆ. ಕಾಯಿಲ್ಸ್ಗಳನ್ನು ಇಲ್ಲಿ ಈ ಬಾಬಿನಿಂದ ವೈರ್ ಡ್ರಾ ಮಾಡಿ ಓಕೆ ಬೇರೆ ಬೇರೆ ಕಾಯಿಲ್ಸ್ಗಳು ಈ ಥರ ಕಾಯಿಲ್ಸ್ಗಳು ಓಕೆ. ಈ ಕಾಯಿಲ್ಸ್ ಬೇರೆ ಫ್ರೇಮ್ ಮೋಟರ್ಸ್ ಇದೆ. ಏನೆಲ್ಲಪ್ಪ ಇರುತ್ತೆ ಆ ಫಾರ್ಮುಲಾ ಬೆಂಡಿಂಗ್ ಆ ಥರ ವೈಂಡಿಂಗ್ ಸ್ಪೆಸಿಫಿಕೇಶನ್ ಪ್ರಕಾರ, ವೈಂಡಿಂಗ್ ಡ್ರಾಯಿಂಗ್ ಪ್ರಕಾರ ಓಕೆ ಬೇರೆ ಬೇರೆ ಇಲ್ಲಿ 280 ಇಂದ 400 ಫ್ರೇಮ್ಸ್ ಅಂತ 280, 315, 255, 400, 450 ಫ್ರೇಮ್ಗಳ ಮೋಟರ್ಗಳು ಇಲ್ಲಿ ತಯಾರಾಗ್ತವೆ. ಓ, ಅದಕ್ಕೆ ಏನು ಸ್ಪೆಸಿಫಿಕೇಶನ್ ಬೇಕು? ಒಂದೊಂದು ಸ್ಪೆಸಿಫಿಕೇಶನ್. ಓಕೆ ಸೆಟ್ ಆಫ್ ಕಾಯಿಲ್ಸ್ ರೆಡಿ ಆಗ್ತವೆ. ರೈಟ್. ಇಲ್ಲಿ ರೆಡಿ ಆಗಿದ್ದರೆ ಕಾಯಿಲ್ ಆಮೇಲೆ ವೈಂಡಿಂಗ್ ಶಾಪ್ಗೆ ಈಗ ಫೀಡ್ ಆಗ್ತದೆ. ಓಕೆ ಓಕೆ ಓಕೆ. ಸೊ ಆ ವೈಂಡಿಂಗ್ ಎಲ್ಲಿ ಮಾಡ್ತೀರಿ ತೋರಿಸ್ತೀರಾ? ಹೆಗ್ಡೆ ಸರ್, ಭಾಳ ಖುಷಿ ಆಗ್ತಾ ಇದೆ ನನಗೆ. ಯಾಕೆಂದರೆ ಹೆಣ್ಮಕ್ಳು ಇಷ್ಟೊಂದು ಟ್ರೈನಿಂಗ್ ತೊಗೊಂಡು ಮಾಡ್ತಾ ಇರೋದು. ಯಾಕೆ ಅನೇಕ ಫ್ಯಾಕ್ಟ್ರಿಗೆ ನಾನು ವಿಸಿಟ್ ಮಾಡ್ತಾ ಇರ್ತೀನಿ. ಸೊ ದಿಸ್ ಇಸ್ ಗುಡ್ ಬಿಕಾಸ್ ಅವ್ರಿಗೆಲ್ಲ ಯಾವ ಥರ ನೀವು ಟ್ರೈನಿಂಗ್ ಕೊಟ್ಟಿದ್ದು ಹೇಗೆ ಸ್ವಲ್ಪ ಹೇಳ್ಬೋದಾ? ನೋಡಿ ರಾಜು ಅವರೇ,
These are all local talents which Okay. is available here. Great. And it was untapped. ಗೊತ್ತಿರಲಿಲ್ಲ ಈ ಥರ ನಾವು ನಮ್ಮ ಹೆಡ್ ಹೆಸರು ಅಬಲೆಯರಲ್ಲ ಸಬಲೆಯರು ಅಂತ. ಓಕೆ. ಇವರಿಗೆ ಟ್ರೈನಿಂಗ್ ಕೊಟ್ಟು ಈ ಕೆಲಸಗಳನ್ನ ಬಹಳ ಬೇಗ ಪಿಕಪ್ ಮಾಡಿದ್ದಾರೆ. Okay. ಇವಾಗ ನೋಡಿದ್ರಿ ಸಣ್ಣ ಸಣ್ಣ ಕಾಯಿಲ್ಗಳನ್ನ ಮಾಡ್ತಾ ಇದ್ದಾರೆ. ಹೌದೌದು. ಇಲ್ಲಿ ಇಂಥ ದೊಡ್ಡ ಹೆವಿ ಕಾಯಿಲ್ಗಳನ್ನು ಸಹ ಓಕೆ. ಹೆಣ್ಮಕ್ಳೇ ಮಾಡ್ತಾ ಇರ್ತಾರೆ. ಅಮ್ಮ ಏನು ಓದಿದ್ದೀರಿ? ಹಾಂ, 9th ಸ್ಟ್ಯಾಂಡರ್ಡ್ ಓದಿದ್ದೀರಿ. ಆದರೂ ಇದೆಲ್ಲ ಕೆಲಸ ಮಾಡೋದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 10 ವರ್ಷದಿಂದ. ಓಕೆ ಓಕೆ, ಗ್ರೇಟ್. 10 ವರ್ಷದಿಂದ ಇವೆಲ್ಲ ಸ್ಪೆಸಿಫಿಕ್ಕಾಗಿ ಆರಾಮ್ಸೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿ, ಯಾವ ಹಳ್ಳಿ ನಿಮ್ದು ಇಲ್ಲಿ? ಹಾಂ, ಅಂತರಸಹಳ್ಳಿ. ಓಕೆ, ಗ್ರೇಟ್, ಥ್ಯಾಂಕ್ ಯು. ವಿಲೇಜಿನ ಮಹಿಳೆಯರು ಬಂದ್ಬಿಟ್ಟು ಅವರು ಬರೀ 9ನೇ ಕ್ಲಾಸು 8ನೇ ಕ್ಲಾಸ್ ಓದಿರೋಂಥ ಹೆಣ್ಮಕ್ಳು ಬಂದ್ಬಿಟ್ಟು ಏನು ಇವರು ಡಿಪ್ಲೊಮಾ ಹೋಲ್ಡರ್ಸ್ಗಳು ಮಾಡುವಂಥ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಅವರು ತಾವು ಕೆಲವು ಪಾಯಿಂಟ್ಗಳನ್ನ ತಾವು ಮೆಟ್ರೋ ಒಂದು ಟ್ರೈನಿಗೆ ಹೋಗುವಂಥದ್ದನ್ನು ಅವ್ರು ಮಾಡ್ತಾ ಇರೋದು ನೋಡಿದೆ. ಅದಲ್ಲದೆ ಅವ್ರು ಕೆಲವು ಕೆನಡಾ ಕಂಪನಿಗೆ ನೀವು ಕಳಿಸ್ತಿದ್ದೀರಿ ಅಂಥದ್ದೊಂದು ಪಾಯಿಂಟನ್ನು ಅಷ್ಟೊಂದು ಸ್ಪೆಸಿಫಿಕ್ ಆಗಿ ಅಕ್ಯುರೇಟ್ ಆಗಿ, ಯಾಕಂದರೆ ಯಾವುದೇ ಒಂದು ಔಟ್ಸೈಡ್ ಕಂಟ್ರಿಯವರು ಭಾಳ ನೀಟಾಗಿರೋದನ್ನ ನೋಡ್ತಾರೆ. ಅಂತಂದ್ರೆ ನೋಡಿದ್ರೆ ಅವ್ರು ಭಾಳ ನೀಟಾಗಿ ಮಾಡ್ತಾ ಇದ್ದಾರೆ. ಇಷ್ಟೊಂದು ಸ್ಕಿಲ್ ಡೆವಲಪ್ಮೆಂಟ್ಸ್ ಆಗಿರೋದು ಭಾಳ ಖುಷಿ ಆಗ್ತದೆ. ಸೊ ಇದು ಎಲ್ಲ ಈ ರೂರಲ್ ಪಾರ್ಟ್ ಆಗಿರೋರ್ನೇ ನೀವು ಎಲ್ಲ ಅಪಾಯಿಂಟ್ ಮಾಡಿದ್ದೀರಾ? ಎಷ್ಟು ವರ್ಷದಿಂದ ಅವರೆಲ್ಲ ಕೆಲಸ ಮಾಡ್ತಾರೆ? ನೀವು ಕೇಳಿದ್ರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅವರು ಹೇಳ್ತಾ ಇದ್ರು 10 ವರ್ಷ 15 ವರ್ಷ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ 10 ವರ್ಷ ಅಂದ್ರೆ ನಾವು ಕೆಲಸ ಶುರು ಮಾಡಿದ್ರೆ 10 ವರ್ಷ. 10 ವರ್ಷದಿಂದನೂ ಅವ್ರು ನಮ್ಮೊಟ್ಟಿಗೆ ಇದ್ದಾರೆ. ಅವ್ರು ಬಂದಾಗಲೇ ನಾವು ಅವ್ರನ್ನೆಲ್ಲ ಇದು ಬಹಳ ಖುಷಿ ಆಗ್ತದೆ. ಬಟ್ ನಾನು ಹೇಳ್ತೇನೆ ನಿಜವಾಗ್ಲೂ ಹೆಣ್ಣು ಮಕ್ಕಳು ಅದರಲ್ಲೂ ಹೆಚ್ಚಾಗಿ ಇಲ್ಲಿ ಎಲ್ಲ ಮದುವೆಯಾಗಿ ಮಕ್ಕಳಿರುವಂಥ ತಾಯಂದಿರು ಅವರು ನಿಮಗೆ ನಿಜವಾಗ್ಲೂ ಹೇಳ್ತೇನೆ, ಅವರಲ್ಲಿ ಒಂದು ಆಂತರಿಕವಾಗಿ ಅವ್ರು ಏನು ವಿಚಾರ ಅಂತಂದ್ರೆ ಹೊಟ್ಟೆಗೆ ಊಟ ಇರೋದಾಗಿ ಗಂಡಂದಿರು ಕೆಲವರು ಹುಡುಕಿರ್ತಾರೆ. ಇವಾಗೆಲ್ಲ ನಾವೆಲ್ಲ ಕೆಲವೆಲ್ಲ ಚೇಂಜ್ ಮಾಡಿದ್ದಾರೆ. ಅವ್ರು ಬಹಳ ಬಡತನ. ಯಾವ ಉದ್ದೇಶದಿಂದ ಆ ತಾಯಿ ಬಂದು ಕೆಲಸ ಮಾಡ್ತಾಳೆ ಅಂತಂದ್ರೆ ಮಕ್ಕಳಿಗೆ ಓದಿಸ್ಬೇಕು, ಮಕ್ಕಳಿಗೆ ಓದಿಸ್ಬೇಕು, ಶಿಕ್ಷಣ ಕೊಡ್ಬೇಕು ಸರ್. ಬಟ್ಟೆ ಕಟ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿ ಬಂದು ದುಡ್ಡಲ್ಲಿ ಮಕ್ಕಳನ್ನ ಓದಿಸ್ಲಿಕ್ಕೆ ಅವರು ಕೆಲಸ ಮಾಡ್ತಾರೆ. ಈ ತರ ಜಾಬ್ ಅನ್ನು ಯಾವುದೇ ಜಾಬ್ ಅನ್ನು ಕಲ್ಸ್ಕೊಟ್ರೆ ಹೆಣ್ಮಕ್ಳು ಮಾಡ್ತಾರೆ ಅನ್ನೋದು ನನ್ಗೆ ಬಹಳ ಖುಷಿ ಆಗುತ್ತೆ. ನೋಡಿ ಎಷ್ಟೋ ಟೆಸ್ಟಿಂಗ್ ಎಲ್ಲ ಒಂದು ಪ್ರೋಸೆಸ್ ನ ಹೆಣ್ಮಗು ಮಾಡ್ತಾ ಇತ್ತು. ಸೊ ಅನೇಕ ಈ ಪ್ರೋಸೆಸ್ಗೆ ನೀವು ಅವ್ರನ್ನ ತಗೊಂಡು ಅವ್ರ ಮೇಲೆ ನಂಬಿಕೆ ಇಟ್ಟು ನೀವು ಜಾಬ್ ಕೊಟ್ಟಿದ್ರೆ. ಹಾಗೇನೆ ಪ್ರತಿಯೊಬ್ಬ ಎಂಟರ್ಪ್ರಿನರ್ ಏನಿದ್ದಾರೆ ಈ ತರ ಒಂದು ಏನು ರೂರಲ್ ಪಾರ್ಟ್ ಅಲ್ಲಿ ಅವರ ಒಂದು ಕಂಪ್ನಿ ಓಪನ್ ಮಾಡಿದಾಗ ಸೊ ಯಾರೆಲ್ಲ ಹೆಣ್ಮಕ್ಳು ಬರ್ತಾರೆ ಅವ್ರಿಗೂ ಒಂದು ಸ್ಕಿಲ್ ಡೆವಲಪ್ಮೆಂಟ್ಸ್ ಕೊಟ್ರೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ. 30-40% ಹೆಣ್ಮಕ್ಳು ನಮ್ಮಲ್ಲಿ ಇಲ್ಲಿ ತುಮಕೂರು ಫ್ಯಾಕ್ಟರಿ ಇದ್ದಾರೆ, ಹುಬ್ಳಿ ಫ್ಯಾಕ್ಟರಿ. ಅಚ್ಚಾ, ವರ್ಕ್ ಬಗ್ಗೆ ಲೈಕ್ ರಿಸಲ್ಟ್ ಏನು ಅಂದ್ರೆ ಅವ್ರು ಕೆಲಸ ಮಾಡ್ತಾರೆ ಹೆಣ್ಮಕ್ಳಿಗೂ ಮತ್ತೆ ನೀವು ನಮ್ಮ ಗಂಡು ಮಕ್ಕಳು ನೀವು ಯೋಚನೆ ಮಾಡಿದಾಗ ವರ್ಕ್ ಔಟ್ಪುಟ್ಸ್ ಯಾಕೆ ಬರ್ತಾ ಇದೆ? ವರ್ಕ್ ಔಟ್ಪುಟ್ ಕೆಲವು ಏರಿಯಾದಲ್ಲಿ ಅಂದ್ರೆ ಈಗ ಕಾಯಿಲ್ ಸೆಕ್ಷನ್ ಅಲ್ಲಿ ಟೇಪಿಂಗ್ ಮಾಡುವಲ್ಲಿ ಅದರಲ್ಲೆಲ್ಲ ಹೆಣ್ಮಕ್ಳು ಎತ್ತಿದ ಕೈ. ಅವ್ರದ್ದು ಕ್ವಾಲಿಟಿ ಆಗಲಿ, ಆಮೇಲೆ ರಿಲಯಬಿಲಿಟಿ, ಆಮೇಲೆ ರಿಜೆಕ್ಷನ್ಸ್ ಕಡಿಮೆ, ಆಮೇಲೆ ಔಟ್ಪುಟ್ ಡಿಸಿಪ್ಲಿನ್ ಬೇರೆ ವಿಚಾರ ಇಲ್ಲ, ಫೋಕಸ್ಡ್ ಆಗಿ ಇರ್ತಾರೆ. ಮೋಟಾರ್ ವೈಂಡಿಂಗ್ ಕೈಗಾರಿಕೆ ಯಾವೆಲ್ಲ ಕಚ್ಚಾ ವಸ್ತುಗಳನ್ನು ಉಪಯೋಗಿಸ್ತಾರೆ ಮತ್ತು ಯಾವೆಲ್ಲ ಗುಣಮಟ್ಟಗಳನ್ನು ಪರಿಗಣಿಸ್ತಾರೆ ಎಂದು ರಾಜಮನೆ ಆ್ಯಂಡ್ ಹೆಗ್ಡೆ ಸರ್ವಿಸ್ ಅವರಿಂದ ತಿಳಿದುಕೊಳ್ತಾ ಇದ್ದೀವಿ. ಇನ್ನಷ್ಟು ಮೋಟಾರ್ ವೈಂಡಿಂಗ್ ಕೈಗಾರಿಕೆ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಹೆಚ್ಚಿನ ವಿದ್ಯಾರ್ಹತೆ ಇಲ್ಲದಿದ್ದರೂ ಕೂಡ ಅವರಿಗೆ ರಾಜಮನೆ ಆ್ಯಂಡ್ ಹೆಗಡೆ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅವರು ಉತ್ತಮ ತರಬೇತಿ ನೀಡಿ ಉತ್ತಮ ಗುಣಮಟ್ಟದ ಮೋಟಾರ್ ವೈಂಡಿಂಗ್ ಕೈಗಾರಿಕೆಗೆ ಬೇಕಾದಂತಹ ಅನೇಕ ಕಾಪರ್ ವೈಂಡಿಂಗ್ ಬಿಡಿ ಭಾಗಗಳನ್ನು ತಯಾರಿಸಿ ಪ್ರಶಂಸೆಗೆ ಅರ್ಹರಾಗಿದ್ದಾರೆ. ಹೀಗೆ ಇದು ನೋಡಿ, ಈಗ ನಾವು ಇಂಡಕ್ಷನ್ ಮೋಟರ್ಸ್ ಮಾಡ್ತಾ ಇದ್ವಿ. ಹಾಗೆ ಕೆಲವು ಸರ್ವೋ ಮೋಟರ್ಸ್ ಯಾಕೆ ರಿಪೇರಿಗೆ ಯಾಕೆ ಆಗೋದಿಲ್ಲ ಇಲ್ಲಿ ಇಂಡಿಯಾದಲ್ಲಿ ಅಂತಂದರೆ ನಾವು ರಿಪೇರಿ ಮಾಡಿ ತೋರಿಸಿದ್ವಿ.
ಜರ್ಮನ್ಸ್ ಎಲ್ಲ ಬಂದು ನೋಡಿದ್ರು, ಅಪ್ರೂವ್ ಮಾಡಿದ್ರು ಇದನ್ನು. ಹೌದು, ನಿಮ್ಮ ಇದನ್ನು ಸರ್ವೋ ಮೋಟರ್ ನೀವೇ ಮಾಡ್ಬೋದು. ಹಾಗೆ ಸರ್ವೋ ಮೋಟರ್ಸ್ ಆಥರೈಸೇಷನ್ ಕೊಟ್ಟರು ನಮಗೆ. ಅದನ್ನು ಸರ್ವೋ ಮೋಟರ್ಸ್ ರಿಪೇರಿ ಮಾಡ್ಕೊಂಡು ಸರ್ವೋ ಮೋಟರ್ಸ್ ಮಾಡ್ತಾ ಇದ್ದಾಗ ಅದನ್ನು ಕಂಟ್ರೋಲ್ ಮಾಡೋದು ಡ್ರೈವ್ಸ್, ಎಲೆಕ್ಟ್ರಾನಿಕ್ಸ್, ಅದನ್ನು ಯಾಕೆ ನೀವು ಮಾಡಬಾರ್ದು, ಇಲ್ಲಿ ಅದನ್ನು ತೊಗೊಳ್ರಿ, ಅದನ್ನು ಮಾಡಿರಿ ಅಂದರೆ ಅದನ್ನು ಸರ್ವೋ ಮೋಟರ್ಸು ರಿಪೇರ್ ಮಾಡಿದ್ವಿ, ಸರ್ವೋ ಡ್ರೈವ್ಸ್ ರಿಪೇರಿ ಮಾಡಿದ್ವಿ. ಅದ್ರ ನಂತರ ಸ್ಪಿಂಡಲ್ಸ್ ಬಂತು. ನೀವು ಸರ್ವೋ ಮೋಟರ್ಸ್ ಮಾಡ್ತೀರಾ, ಡ್ರೈವ್ಸ್ ಎಲ್ಲ ಮಾಡ್ತೀರಾ, ಯಾಕೆ ಸ್ಪಿಂಡಲ್ಸ್ ಮಾಡಬಾರ್ದು? ನಮ್ಮ ಕಸ್ಟಮರ್ಸ್ ನಮ್ಮ ಮೇಲೆ ವಿಶ್ವಾಸ, ಮತ್ತು ನೀವು ಯಾಕೆ ಮಾಡಬಾರ್ದು ಅಂತ ನಾನು ತಂದು ಕೊಡ್ತಾರೆ ಸರ್, ನೀವು ಮಾಡಪ್ಪ ಏನಾದರೂ ಆಗಲಿ ನೋಡ್ತೀವಿ. ಹಾಗೆ ನಾವು ಸ್ಪಿಂಡಲ್ಗಳನ್ನ ರಿಪೇರಿ ಮಾಡೋಕ್ಕೆ ಈಗ ಒಂದು ಸ್ಪಿಂಡಲ್ಲು ಡ್ರೈವ್ಸು ಇದೆಲ್ಲ ಶುರು ಮಾಡಿಕೊಂಡು ಒಂದು 10 ವರ್ಷ ಸ್ಪಿಂಡಲ್ ಮ್ಯಾನುಫ್ಯಾಕ್ಚರ್ ಆಗೋದು ಯುರೋಪಲ್ಲಿ. ಅಚ್ಚಾ, ನಾವು ಕೆಸ್ಲರ್ ಅಥರೈಸ್ಡ್ ಸರ್ವಿಸ್ ಪ್ರೊವೈಡರ್. ಓ, ಯು ಆರ್ ದಿ ಆಥರೈಸ್ಡ್. ಓ, ಗ್ರೇಟ್ ಗ್ರೇಟ್ ಗ್ರೇಟ್. ಹಾಂ, ಸೊ ಅವ್ರದ್ದು ಪಾರ್ಟ್ಸ್ ಎಲ್ಲ ಒಬ್ಬ ಆಥರೈಸ್ಡ್ ಅಂತ ಕೊಟ್ಟಾಗ ವಿಲ್ ಹ್ಯಾವ್ ಎಲ್ಲ ಯೂನಿಕ್, ಎಲ್ಲ ಟೆಸ್ಟಿಂಗ್ ಫೆಸಿಲಿಟಿ, ಮತ್ತು ನಿಮ್ಮಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ವರ್ಕ್ಮೆನ್ಶಿಪ್ ಇದ್ದಾಗ ಮಾತ್ರ ಆಥರೈಡ್ ಕೊಡ್ತಾರೆ. ಅವ್ರ ಸ್ಪೆಸಿಫಿಕೇಶನ್ ವೈಸಲ್ಲೇ ನೀವು ಮಾಡಬೇಕಾಗತ್ತೆ. ಜರ್ಮನಿಲಿ ಏನು ಫೆಸಿಲಿಟಿ ಇದೆಯಾ ಅವ್ರ ಕಂಪ್ನಿಲಿ, ಅದೇ ಫೆಸಿಲಿಟಿ ಇಲ್ಲೂ ಇದೆ. ಓಕೆ, ಸೊ ಅವರು ಪ್ರತಿ 2 ವರ್ಷಕ್ಕೊಂದ್ಸಲ ಬರ್ತಾರೆ, ಬಂದ್ಬಿಟ್ಟು ಹ್ಯಾಕ್ ಮಾಡಿ ಹೋಗ್ತಾರೆ. ಓಕೆ, ಈ ಸ್ಪಿಂಡಲ್ ಆದಮೇಲೆ ಬೇರೆ ಏನೆಲ್ಲ ಅಸೆಂಬ್ಲಿ ಮಾಡ್ತೀರಿ ಅದು ತೋರಿಸ್ಬೋದಾ? ಇದು ಸ್ಪಿಂಡಲ್ನ ಹೇಗೆ ಇನ್ಸರ್ಟ್ ಮಾಡ್ತೀರಾ? ಬೇರಿಂಗ್ ಇದು. ಓಕೆ, ಬೇರಿಂಗ್ ತುಂಬ ಕಾಸ್ಟ್ಲಿ ಬೇರಿಂಗ್ ಇದು. ಓಕೆ ಓಕೆ, ಬಾಲ್ ಬೇರಿಂಗ್ ಇದು? ಬಾಲ್ ಬೇರಿಂಗ್ ಇದು. ಓಕೆ ಓಕೆ, ಇದ್ರ ಕಾಸ್ಟ್ ಅರೌಂಡ್ 80,000 ರುಪೀಸ್ ಇರುತ್ತೆ ಬೇರಿಂಗ್. ಈಚ್ ಬೇರಿಂಗ್? ಹೌದು. ಓ ಮೈ ಗಾಡ್. 20,000 ಇಂದ ಸ್ಟಾರ್ಟ್ ಆಗುತ್ತೆ. 20,000 ಹಾಂ, ಇದು ಈಗ 1 lakh 1.2 lakhs. ಹೈ, ಐ ಮೀನ್ ಹೈ ಆರ್ ಪಿ ಎಮ್ ಇರುತ್ತೆ ಹೇಗೆ ಇದು? ಹೈ RPM. ಓಕೆ, ಈ ಸ್ಪಿಂಡಲ್ ಸ್ಟಾರ್ಟ್ ಆಗೋದೇ 8,000 10,000 RPM ಇಂದ. ಅಚ್ಚಾ. ಸೊ ಮಿಲ್ಲಿಂಗ್ ಸ್ಪಿಂಡಲು 15,000 RPM, 18,000, 20, 25, 40,000 RPM ತನಕ ಬರುತ್ತೆ. ಓಕೆ, ಗ್ರೈಂಡಿಂಗ್ ಸ್ಪಿಂಡಲೆಲ್ಲ 40 above, 40,000, 60,000, 1 lakh RPM ತನಕ ಇರುತ್ತೆ. ಅವಾಗ ಒಂದು ಪಾರ್ಟ್ಸ್ ಎಲ್ಲನೂ ಕಾಸ್ಟ್ಲಿ ಆಗ್ತಾ ಇರುತ್ತೆ. ಅದು ತಕ್ಕನಾಗಿರೋಂಥ ಪಾರ್ಟ್ಸನ್ನು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಬೇರಿಂಗ್ಸ್ ಆಗಿರ್ಬೋದು ಮತ್ತು ಬೇರೆ ಯಾವುದೇ ಪಾರ್ಟ್ ಇರ್ಬೋದು. ಇದೇನು ಪ್ರೋಸೆಸ್ ಆಗ್ತಾ ಇದೆ? ಇದು ಡೈನಾಮಿಕ್ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅಲ್ಲಿ ನಿಮಗೆ ಏನು ಸರ್ವಿಸಿಗೆ ಬಂದಿರುತ್ತೆ ಅದರಲ್ಲಿ ಎಲ್ಲರೂ ಒಂದು ಕಡೆ ಏರಾರಿ ಬಂದಿರುತ್ತೆ, ಸೊ ಬೆಂಡ್ ಬಂದಿರೋದು ಮತ್ತೊಂದು ಬಂದಿರುತ್ತಾ ಮೈಕ್ರೋನ್ಸಲ್ಲಿ? ಸ್ವಲ್ಪ ಬೆಂಡ್ ಆಗಿರುತ್ತೆ ಕೆಲವು. ಯಾಕೆಂದರೆ ಇವಾಗ ಒಂದು ಬೇರಿಂಗ್ ಹೋಗಿದೆ ಅಂತ ಹೇಳಿದ್ರೆ ಇಫ್ ದರ್ ಇಸ್ ಎನಿ ಎರರ್ ಇದ್ರೆ ಮಾತ್ರ ಹೋಗಿರುತ್ತಲ್ವಾ? ಇಲ್ಲ, ಅದು ರನ್ ಆಗಿ ತುಂಬ ವರ್ಷದಿಂದ ರನ್ ಆಗಿ ಹೌದು, ಅದ್ರ ಲೈಫ್ ಮುಗ್ದಿರುತ್ತೆ. ಓಕೆ, ಅದಲ್ದೇ ಈ ಒಂದು ಅಲ್ಲದೆ ಈಗ ಕೆಲವು ಕಡೆ ವೇರ್ಔಟ್ ಆಗಿರುತ್ತೆ. ಓಕೆ ಓಕೆ, ಸೊ ವೇರ್ಔಟ್ ಆದಾಗ ಅನ್ಬ್ಯಾಲೆನ್ಸ್ ಬರುತ್ತೆ. ಓಕೆ, ಸೊ ಇಲ್ಲ ಒಳಗಡೆ ಡ್ರಾ ಬಾರು ಮತ್ತೆ ಬೇರೆ ಬೇರೆ ಪಾರ್ಟ್ಸ್ ಇರುತ್ತೆ. ಓಕೆ, ಅದು ನಾವು ಒಂದ್ಸಲ ತೆಗೆದ ಮೇಲೆ ಮತ್ತೆ ಇನ್ನೊಂದು ಹೊಸ ಪಾರ್ಟ್ ಅನ್ನು ಹಾಕಿದಾಗ ಓಕೆ, ಅದ್ರದ್ದು ಬ್ಯಾಲೆನ್ಸ್ ಬೇರೆ ಆಗುತ್ತೆ. ಅದನ್ನು ನೀವು ಮೇಂಟೈನ್ ಮಾಡ್ತೀರಾ ಇಲ್ಲಿ? ಅಸೆಂಬ್ಲಿ ನಾವಿಲ್ಲಿ ಡೈನಾಮಿಕ್ ಬ್ಯಾಲೆನ್ಸಿಂಗ್ ಮೇಂಟೈನ್ ಮಾಡ್ತೀರಾ? ಓಕೆ ಓಕೆ, ಇದು ಎಲ್ಲ ಇದರೊಳಗೆಲ್ಲ ಇದು ಮಾಡ್ಬಿಟ್ಟಿರ್ತೀರಾ? ಇದು ಡೈಮೆನ್ಷನ್ನು ಅದರದ್ದು ಬೇರೆ ಪ್ಯಾರಾಮೀಟರ್ ಎಲ್ಲ ಫೀಡ್ ಮಾಡ್ತೀವಿ. ಇದು ತೋರಿಸುತ್ತೆ ಎಷ್ಟು ಅನ್ಬ್ಯಾಲೆನ್ಸ್ ಇದೆ. ಓಕೆ, ಅದನ್ನು ನೀವು ಜೀರೋ ಬ್ಯಾಲೆನ್ಸ್ ಮಾಡ್ತೀವಿ? ಹೌದು, ಎಲ್ಲಿ ವೇಟ್ ಹಾಕಬೇಕು ಅಥವಾ ವೇಟ್ ಎಲ್ಲಿ ರಿಮೂವ್ ಮಾಡಬೇಕು ಅನ್ನೋದನ್ನ ಈ ಮಿಷಿನ್ ತೋರಿಸುತ್ತೆ. ಅದ್ರ ಪ್ರಕಾರ ನಾವು ಮಾಡ್ತೀವಿ. ಓಕೆ, ಸ್ಪಿಂಡಲ್ ಟೂಲ್ ಚೇಂಜಿಂಗ್ ಆಪರೇಷನ್ ಆಗಿ ಓಕೆ, ಮೋಸ್ಟ್ಲಿ ಪರ್ ಡೇ 1000ಕ್ಕಿಂತ ಜಾಸ್ತಿ ಟೈಮ್ಸ್ ಟೂಲ್ ಚೇಂಜ್ ಆಗುತ್ತೆ ಒಂದು ಆಪರೇಷನ್ನಲ್ಲಿ. ಆಟೋಮೆಟಿಕ್ ಟೂಲ್ ಚೇಂಜ್ ಆಗುತ್ತೆ. ಟೂಲ್ ಚೇಂಜ್ ಆಗಿ ಸ್ಪಿಂಡಲ್ ಕೋನ್ ವೇರ್ಔಟ್ ಆಗಿರುತ್ತೆ. ಓಕೆ, ಸೊ ಅದರಲ್ಲಿ ರನ್ಔಟ್ ಬಂದಿರುತ್ತೆ ಕೆಲವು ಕಡೆ. ಮಾಡ್ತಾ ಇದ್ದೀರಾ ಅಥವಾ ಹೇಗೆ? ನಾವು ಸ್ಪೆಷಲ್ ಪ್ರೊಸೆಸ್ ಇದೆ. ಓಕೆ, ಪ್ಲೇಟಿಂಗ್, ಕ್ರೋಮ್ ಪ್ಲೇಟಿಂಗ್ ಮಾಡಿ. ಓಕೆ, ಅದ್ರ ಮೇಲೆ ಎಷ್ಟು ಮೈಕ್ರೋನ್ಸ್ ವೇರ್ ಔಟ್ ಆಗಿರುತ್ತೆ ಅಷ್ಟನ್ನ ನೀವು ಪ್ಲೇಟಿಂಗ್ ಮಾಡಿ ಮತ್ತೆ ಗ್ರೈಂಡ್ ಮಾಡ್ತೀವಿ. ಓಕೆ, ರನ್ಔಟ್ ಎಲ್ಲ ಸೇಮ್ ಅದು ಏನು ಎಕ್ಸಾಕ್ಟ್ ಆಗಿ ಸ್ಪೆಸಿಫಿಕೇಶನ್ ಇತ್ತು ಆ ಸ್ಪೆಸಿಫಿಕೇಶನ್ ಮ್ಯಾಚ್ ಮಾಡ್ತೀವಿ. ಹೌದು, ಒರಿಜಿನಲ್ ಸ್ಪೆಸಿಫಿಕೇಶನ್. ಇದು ವೈಂಡಿಂಗು. ಓಕೆ, ವೈಂಡಿಂಗ್ ಇದೆ ಈ ಸ್ಪಿಂಡಲ್ ಇದು ಸ್ಪಿಂಡಲ್ ಅಂದರೆ ಎಂಟೈರ್ ಯೂನಿಟಿ ಸ್ಪಿಂಡಲ್ ಅಂತ ಹೇಳ್ತೀವಿ ನಾವು. ಓಕೆ, ಟೋಟಲ್ ಅಸೆಂಬ್ಲಿ ಹಾಕಿದ್ದು ಒಂದು ಸ್ಪಿಂಡಲ್. ಓಕೆ, ಇದು ಸ್ಟೇಟರ್. ಓಕೆ, ಆಮೇಲೆ ರೋಟ್ರು ಇರುತ್ತೆ ಇದ್ರೊಳಗಡೆ. ಓಕೆ,
ಸೊ ಪೂರ್ತಿ ಅಸೆಂಬ್ಲಿ ಆದಮೇಲೆ ಅದು ಒಂದು ಸ್ಪಿಂಡಲ್ ಯೂನಿಟ್ ಆಗುತ್ತೆ. ರೆಡಿ ಆಗ್ತದೆ. ಹೌದೌದು. ಇದು ವೈಂಡಿಂಗ್ ನೀವೇ ಮಾಡ್ತೀರಾ? ವೈಂಡಿಂಗ್ ನಾವೇ ಮಾಡ್ತೀವಿ. ಇನ್ ಹೌಸ್ ಮಾಡ್ತೀರಾ? ಹೌದು. ನಾರ್ಮಲ್ ಇಂಡಕ್ಷನ್ ಮೋಟ್ರಲ್ಲಿ ನೀವು ನೋಡಿರ್ಬೋದು, ಅದು ಅದರಲ್ಲಿ ಫ್ಯಾನ್ ಇರುತ್ತೆ. ಹೌದು, ಏರ್ ಕೂಲಿಂಗ್ ಇರುತ್ತೆ. ಇದು ವಾಟರ್ ಕೂಲಿಂಗ್. ಅಚ್ಚಾ, ಇಲ್ಲಿ ಇದರೊಳಗೆ ವಾಟರ್ ಪಾಸ್ ಆಗಿ ಕೂಲ್ ಮಾಡುತ್ತೆ ಹೋಲ್ ಇದು. ಹೌದೌದು. ಮಿಷಿನಲ್ಲಿ ಚಿಲ್ಲರ್ ಯೂನಿಟ್ ಅಂತ ಇರುತ್ತೆ. ಓಕೆ, ವಾಟರ್ನ ಆ ಕೋಲ್ಡ್ ವಾಟರ್ನೇ ಇನ್ಸೈಡ್ ಕೊಡುತ್ತೆ. ಕೋಲ್ಡ್ ವಾಟರ್ ಅಂದರೆ ರೂಮ್ ಟೆಂಪ್ರೇಚರ್ಗಿಂತ 2 ಡಿಗ್ರಿ ಕಡಿಮೆ ಇರುತ್ತೆ. ಓಹೋ, ಅದಕ್ಕಿಂತ ಅಲ್ಲಿನ ರೂಮ್ ಟೆಂಪ್ರೇಚರ್ಗಿಂತ ಕಮ್ಮಿ ಇರಬೇಕು. 2 ಡಿಗ್ರಿ ಕಡಿಮೆ ಇರೋದನ್ನ ಇದು ಸಪ್ಲೈ ಮಾಡುತ್ತೆ. ಓಕೆ, ಇರೋ ಹೀಟನ್ನ ವಾಟರ್ ಕ್ಯಾರಿ ಮಾಡಿ ಅದು ಮತ್ತೆ ಅಗೇನ್ ಚಿಲ್ ಇಂದ ಮೂವ್ ಆಗುತ್ತೆ. ಓಕೆ, ಇಲ್ಲೇನು ನಡೀತಾ ಇದೆ ಇವರೇ? ಟೆಸ್ಟಿಂಗ್ ಮಾಡ್ತೀವಿ. ಓಕೆ, ಸ್ಪಿಂಡಲ್ಲು. ಸೊ ಸ್ಪಿಂಡಲ್ ಎಲ್ಲ ರೆಡಿ ಮಾಡಿ ಎಲ್ಲ ಅಸೆಂಬ್ಲಿ ಆದ ನಂತರ ಇಲ್ಲಿ ಟೆಸ್ಟಿಂಗ್ ಮಾಡ್ತೀರಾ? ಓಕೆ, ಆದ ತಕ್ಷಣ ಇಲ್ಲಿ ಡಿಫ್ರೆಂಟ್ RPM ಅಲ್ಲಿ ಚೆಕ್ ಮಾಡ್ತೀರಾ ಹೇಗೆ? RPM ಅಲ್ಲಿ ಚೆಕ್ ಮಾಡ್ತೀವಿ. ಓಕೆ, 500, 1000, 1500 ಆ ಥರ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಅದರದ್ದು ಮ್ಯಾಕ್ಸಿಮಮ್ ಆ ಪ್ಯಾರಾಮೀಟರ್ಸ್ ಎಲ್ಲನೂ ಇರಬೇಕು. ಡ್ರೈವ್ ಇದೆ. ಓಕೆ, ಡ್ರೈವ್ ಮಿಷಿನಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಡ್ರೈವ್ ಇದೆ. ಡ್ರೈವ್ ಇದೆ, ಅದನ್ನ ರಿಡ್ಯೂಸ್ ಮಾಡ್ಬೋದು. ಹಾಂ, DC ಡ್ರೈವ್ ಇದು? ಇದು ಇಲ್ಲ, AC ಡ್ರೈವೇ. Okay. ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್. ಓಹೋ, ಆ ಫ್ರೀಕ್ವೆನ್ಸಿಯಲ್ಲಿ ವೇರಿ ಮಾಡ್ತೀವಿ. ಓಕೆ, ಓಕೆ, ಇದ್ರ RPMಗೆ ಸೂಟ್ ಆಗೋ ಥರ ಅದು ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿನ ವೇರಿ ಮಾಡುತ್ತೆ. ಓಕೆ, ಓಕೆ, ಓಕೆ ಇರಬೇಕು. ನಾವು ಬೇರಿಂಗ್ ಅಸೆಂಬ್ಲಿ ಮಾಡಬೇಕಾದ್ರೆ ಅದರಲ್ಲಿ ಲೋಡಿಂಗ್ ಅಂತೆಲ್ಲ ಬರುತ್ತೆ. ಓಕೆ, ಓಕೆ, ಇದು ಹೌಸಿಂಗಾ ಇದು? ವಾಟ್ ಯು ಸೇ ದಿಸ್? ಇದು ಹೌಸಿಂಗ್, ಯಾ, ಬೇರಿಂಗ್ ಹೌಸಿಂಗ್. ಓಕೆ, ಆಮೇಲೆ ಇದರಲ್ಲಿ ಸ್ಪೇಸರ್ಸ್ ಎಲ್ಲ ಇರುತ್ತೆ. ರೈಟ್. ಅದನ್ನೆಲ್ಲ ಚೆಕ್ ಮಾಡ್ತೀವಿ. ಅಚ್ಚಾ, ಸೊ ಇದೆಲ್ಲ ಮೈಕ್ರಾನ್ಸಲ್ಲಿ ಇರುತ್ತೆ. ಎಕ್ಸಾಕ್ಟ್ ಮೈಕ್ರೋನ್ ಡಿಜಿಟಲ್ ಯೂಸ್ ಮಾಡ್ತಾರೆ. ಹೌದು, ಡಿಜಿಟಲ್ ಯೂಸ್ ಮಾಡ್ತೀವಿ. ಓಕೆ, ಸೊ 1 or 2 ಮೈಕ್ರಾನ್ ವೇರಿಯೇಷನಲ್ಲಿ ಇರಬೇಕು ಎಲ್ಲ ಸ್ಪೇಸರ್ಸು, ಬೇರೆ ಕಾಂಪೋನೆಂಟ್ಸ್. ಆ ಥರ ಏನಾದರೂ ಎಕ್ಸಸ್ ಇದ್ದರೂ ಮತ್ತೆ ಇದಿದ್ರು ನೀವು ಪ್ಲೇಟಿಂಗ್ ಮಾಡ್ತೀರಿ ಅಥವಾ ಗ್ರೈಂಡ್ ಮಾಡ್ತೀರಿ? ಇಲ್ಲ, ಲ್ಯಾಪಿಂಗ್ ಮಾಡ್ತೀವಿ. ಓಕೆ, ಆ ಲ್ಯಾಪಿಂಗ್ ಮಾಡಿ ಅದನ್ನು ಆ ಡೈಮೆನ್ಷನ್ಗೆ ತರ್ತೀವಿ. ಓಕೆ, ಗ್ರೈಂಡ್. ಇದನ್ನ ಚೆಕ್ ಮಾಡಲಿಕ್ಕೆ ಇನ್ಸ್ಟ್ರೂಮೆಂಟ್. ಓಕೆ, ವಾಟ್ ಔಟ್ ದಿಸ್? ಇದು ಈ ಥರ ಒಟ್ಟಿಗೆ ಇದು ಇಲ್ಲಿ ನಾವು ರನ್ಔಟ್ ಎಲ್ಲ ಚೆಕ್ ಮಾಡ್ತೀವಿ. ಓಕೆ, ಏನಾದ್ರು ನೋಟ್ಸ್ ಇದ್ರೆ? ಓಕೆ, ಬಿಫೋರ್ ಅಸೆಂಬ್ಲಿ ಆಮೇಲೆ ಆಫ್ಟರ್ ಅಸೆಂಬ್ಲಿ ಎಲ್ಲ ಇಲ್ಲಿ ಅಲ್ಲೂ ಮೈಕ್ರೋನ್ಸಲ್ಲೇ ನೀವು ಡಿಜಿಟಲ್ ಚೆಕ್ ಮಾಡ್ತೀರಿ? ಓಕೆ, ಓಕೆ, ಗ್ರೇಟ್, ಗ್ರೇಟ್. ಆ ಥರ ಏನೋ ವೇರಿಯೇಷನ್ ಇದ್ದರೆ ನೀವು ಮತ್ತೆ ಡೈನಮಿಕ್ ಬ್ಯಾಲೆನ್ಸ್ಗೆ ಹೋಗ್ತದಾ ಇದು ಹೇಗೆ? ಇಲ್ಲಿ ಇಲ್ಲ, ರನ್ಔಟ್ ಇದ್ದರೆ ಗ್ರೈಂಡಿಂಗಿಗೆ ಹೋಗುತ್ತೆ. ಗ್ರೈಂಡಿಂಗ್ ಹೋಗುತ್ತೆ. ಓಕೆ, ಮಾಡಿ ಮತ್ತೆ ಓಕೆ, ಈ ಸ್ಪೆಂಡಲಲ್ಲಿ ಏನಿದು ಐ ಥಿಂಕ್ ನೀವು ಹೇಳ್ತಾ ಇದ್ರಿ RPM ಅಲ್ಲಿ ಈ ಸ್ಪೆಂಡಲ್ ವರ್ಕ್ ಆಗುತ್ತೆ ಅಂತ. ಸೊ ಆ್ಯಕ್ಚುಲಿ ಈ ಒಂದು ಮೆಟೀರಿಯಲ್ಸ್ ಇದೆಯಲ್ಲ, ಈ ಮೆಟೀರಿಯಲ್ದು ಏನು ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಯೂಸ್ ಆಗ್ತದೆ? ಇದು ಸ್ಟೀಲಲ್ಲಿ ಏನು ಗ್ರೇಡ್ಸ್? ಓಕೆ, CR40 ಓಕೆ, ಬೇರೆ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಓಕೆ, ಇದು ಜರ್ಮನಿ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಅವರೆಲ್ಲ ಸ್ಪೆಷಲ್ ಮೆಟೀರಿಯಲ್ಲೇ ಯೂಸ್ ಮಾಡೋದು. ಹೌದು, ಅದು ಹೇಳ್ಕೊಡಲ್ಲ ಯಾವ ಮೆಟೀರಿಯಲ್ ಯಾವ ಗ್ರೇಡು ಅಂತ. ಓಕೆ, ಬಟ್ ಸ್ಟಿಲ್ ಭಾಳ ಸ್ಪೆಷಲ್ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡಿ ಸ್ಪಿಂಡಲ್ ತಯಾರು ಮಾಡ್ತಾರೆ. ಓಕೆ, ಸೊ ಯಾಕೆಂದರೆ ಯುರೋಪಿಯನ್ ಸ್ಪಿಂಡಲ್ ಟೆಕ್ನಾಲಜಿ ಆ್ಯಂಡ್ ಅದು ಇರೋದೇ ಮೆಟಲರ್ಜಿಲಿ. ಓಕೆ, ಸೊ ವೇರ್ಔಟ್ ಎಲ್ಲ ಕಡಿಮೆ ಆಗಬೇಕು. ಆ ಸ್ಪೀಡಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಆದಾಗ ಮೆಟೀರಿಯಲ್ ಎಕ್ಸ್ಪೆನ್ಷನ್ ಕಡಿಮೆ ಆಗಬೇಕು. ಓಕೆ ಅಂಥೇಳಿ ರಾಜಮನೆ ಅಂಡ್ ಹೆಗ್ಡೆ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಜಮನೆ ಹೆಗ್ಡೆಯವರು ಅನೇಕ ಬೃಹತ್ ಗಾತ್ರದ ಯಂತ್ರೋಪಕರಣಗಳ ರಿವೈಂಡಿಂಗ್ ಹಾಗೂ ರಿಪೇರ್ ಮಾಡುವುದರ ಬಗ್ಗೆ ಮತ್ತು ಗ್ರಾಮೀಣ ಮಹಿಳೆಯರಿಗೆ ಮೋಟಾರ್ ವೈಂಡಿಂಗ್ ತರಬೇತಿ ನೀಡಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನು ನೀಡಿ ಪ್ರತಿಯೊಬ್ಬ ಉದ್ಯಮಿಗೂ ಮಾದರಿಯಾಗಿದ್ದಾರೆ. ಇನ್ನಷ್ಟು ಮೋಟಾರ್ ವೈಂಡಿಂಗ್ ಕೈಗಾರಿಕೆ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.
ತಾವು ಹೊಸದಾಗಿ ಯಾವುದೇ ಉದ್ಯಮವನ್ನು ಸ್ಥಾಪಿಸಲು ಇಚ್ಛಿಸಿದ್ದಲ್ಲಿ ಸ್ಟಾರ್ಟಪ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ತಾವು ನಮ್ಮ ವಾಟ್ಸಪ್ ನಂಬರ್ಗೆ ಕರೆ ಮಾಡಬಹುದು. ನಮ್ಮ ವಾಟ್ಸಪ್ ನಂಬರ್ 9448000064 ಹಾಗೂ etcare123@gmail.comಗೆ ಸಂಪರ್ಕಿಸಬಹುದು. ಬನ್ನಿ ಮತ್ತಷ್ಟು ಮೋಟಾರ್ ವೈಂಡಿಂಗ್ ಟೆಕ್ನಾಲಜಿ ಬಗ್ಗೆ ತಿಳಿದುಕೊಳ್ಳೋಣ. In the rotor, you have a slippery unit, you have balancing. After completing all these process, you will go for complete assembly of the machine and testing. After testing, we will paint it and send it. Before sending, we are calling customer for showing the motors to them. Especially these overhang portions, they should not be fixed. Even here also. ಅರ್ಥ ಶೇಪು ಇದು ಎಲ್ಲ ಭಾಳ important. Traceability and tracking. Each set will have 72 coils and each 72 coils will be identified by this tag and this is required for customer identification. ಏನೆಲ್ಲ ಸರ್ಟಿಫಿಕೇಟ್ಸ್ನ ನೀವು ತೊಗೊಂಡಿದ್ದೀರಿ ಈ ಕಂಪ್ನಿಗೆ ಅಂತ ನಾವು ಹೇಳ್ಬೋದಾ? ಮುಖ್ಯವಾಗಿ ಹೆಚ್ಚಾಗಿ ಎಲ್ಲರೂ ಕೇಳ್ತಾ ಇರೋದು ISO ಸರ್ಟಿಫಿಕೇಟ್. ಓಕೆ. ಈಗ ISO 2015 ಓಕೆ. ನಾವು ಎಲ್ಲ ನಮ್ಮ ಪ್ರಿಮಾನ್ಸಸ್ಗಳು ಬೆಂಗಳೂರು, ತುಮಕೂರು, ಹುಬ್ಬಳ್ಳಿ 3 ಕಡೆಗಳು ISO ಸರ್ಟಿಫಿಕೇಷನ್ ಇದೆ. ಅದಷ್ಟೇ ಅಲ್ಲದೆ ಈಸಾ ಅಂತ ಹೇಳ್ಬಿಟ್ಟು ಒಂದು ಎಲೆಕ್ಟ್ರಿಕಲ್ ಅಪರೇಟರ್ ಸರ್ವಿಸ್ ಅಸೋಸಿಯೇಷನ್. ಅದು USA. ಅಲ್ಲಿ ಒಂದು ವರ್ಲ್ಡ್ ಬಾಡಿ ಮೇನ್ಲಿ ಟೆಕ್ನಿಕಲ್ ಎಲೆಕ್ಟ್ರೋಮೆಕ್ಯಾನಿಕಲ್ ರಿಪೇರ್ಸ್ ಸರ್ವಿಸ್ ಅಸೋಸಿಯೇಷನ್. ಓಕೆ. ಅದು ಅಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಅವರು ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್ ಎಥಿಕಲ್ ಆಗಿ ಬಿಸ್ನೆಸ್ ಅವರು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್. ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವರಿಗೆ ಆಕ್ಟಿವ್ ಮೆಂಬರ್ ನಾವು. ಅವ್ರು ಪ್ರತಿ ವರ್ಷ ನಮ್ಮನ್ನ ವ್ಯಾಲಿಡೇಟ್ ಮಾಡ್ತಾರೆ, ಸರ್ಟಿಫಿಕೇಶನ್ ಕೊಡ್ತಾರೆ. ಸೊ ದಟ್ ಯೂಸ್ ಮೋರ್ ನಿಮ್ಮ ಒಂದು ಸರ್ವಿಸ್ ಮೋಟೋನ ತೋರಿಸುತ್ತೆ ಅನ್ಸುತ್ತೆ. ಓಕೆ ಓಕೆ ಗ್ರೇಟ್. ಸೊ ಹಾಗೆ ಇವಾಗ ಏನು ಈ ಒಂದು ಕಂಪ್ನಿಯಲ್ಲಿ ಏನು ವರ್ಕರ್ಸ್ ಇದ್ದಾರೆ, ತಾವು ಬಾಂಧವ್ಯ ನಾವು ನೋಡ್ತಾ ಇದ್ದೀವಿ, ಭಾಳ ಚೆನ್ನಾಗಿದೆ. ಫ್ರೆಂಡ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಮಾಡಿದ್ದೀರಿ. ಇವ್ರಿಗೆ ಏನು ಲೈಕ್ ಸಮ್ CSR ಆಕ್ಟಿವಿಟಿ ಆ ಥರ ಏನಾದರೂ ಇನ್ವಾಲ್ವ್ ಆಗ್ತಾ ಇರ್ತೀರಾ? ಕ್ಯಾಂಪ್ಸ್ ಈ ಥರ ಮಾಡ್ತಾ ಇರ್ತೀರಾ? ಬೇಸಿಕಲಿ ನಮ್ಮಲ್ಲಿ ಅಫ್ಕೋರ್ಸ್ ಅವರಿಗೆಲ್ಲರಿಗೂ ಒಳ್ಳೆ ಊಟ ತಿಂಡಿ ಕೊಡ್ತೀವಿ. ಆಮೇಲೆ ಅವರಿಗೆ ನಾವು ಹೆಣ್ಣು ಮಕ್ಕಳ ಹೋಗ್ತಾ ಇದ್ರೆ ಹೆಣ್ಣುಮಕ್ಕಳ ಎಜುಕೇಷನ್ ಎಲ್ಲ ಕೊಡ್ತೀವಿ. ಆಮೇಲೆ ನಾವು ನಮ್ಮ ವರ್ಕರ್ಸ್ಗೆ ಒಳ್ಳೆ ಟ್ರೈನಿಂಗ್ಸ್ ಕೊಡ್ತೇವೆ. ಮತ್ತು ಎಲ್ಲ ಸೇಫ್ಟಿ ಎಲ್ರಿಗೂ ESR, PF ಇನ್ಶೂರೆನ್ಸ್. I'm proud that I'm very fortunate to have such a wonderful team. ನಮ್ಮ ಟೀಮು highly disciplined but technically also highly qualified. ಒಂದು ಕಂಪ್ನಿ ಬಿಲ್ಡ್ ಆಗಬೇಕು ಅಂದರೆ ಪ್ರತಿಯೊಬ್ಬರ ಒಂದು ಕಾಂಟ್ರಿಬ್ಯೂಷನ್ ಭಾಳ ಮುಖ್ಯವಾಗಿರುತ್ತೆ. ಮತ್ತೆ ಪ್ರತಿಯೊಬ್ಬರಿಗೂ ನಮ್ಮದೇ ಆದ ಒಂದು ರೆಸ್ಪೆಕ್ಟ್. ಮತ್ತೆ ಈ ಸರ್ವಿಸ್ ಫೀಲ್ಡ್ ಹೇಗಿದೆ ಅಂತಂದ್ರೆ ಇಟ್ಸ್ ಥ್ಯಾಂಕ್ಸ್. ನಾವು ಅಲ್ಲ ಅರ್ಜೆನ್ಸಿ ಅಷ್ಟಿರ್ತದೆ, ಪ್ರೆಷರು ಅಷ್ಟಿರ್ತದೆ, ಪ್ರೆಷರ್ ಸಿಚುವೇಶನ್. ಒಂದು ಮೋಟರ್ ಮೇಲೆ ಅನೇಕ ಜನ ಡಿಪೆಂಡ್ ಆಗಿರ್ತಾರೆ. ನಾವು ಮಾಡೋ ದೊಡ್ಡ ಮೋಟರ್ಸ್ಗಳು ಅದನ್ನ ಸ್ಪೇರ್ ಇಟ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಅದನ್ನ ಹೆಚ್ಚಾಗಿ ಎಲ್ಲ ಇಂಪೋರ್ಟೆಡ್ ಮೆಷಿನ್ಗಳು ಇರ್ತಾರೆ, ಅದು ಸ್ಪೇರ್ಸ್ಗಳು ಬೇಕಾಗಿ ಸಿಗೋದಿಲ್ಲ. ರಿಪೇರಿಗೆ ಅವ್ರು ಒರಿಜಿನಲ್ ಇಕ್ವಿಪ್ಮೆಂಟ್ ಅವ್ರು ಮ್ಯಾನುಫ್ಯಾಕ್ಚರ್ಸ್ ಹತ್ರ ಹೋಗೋದಿಲ್ಲ. ಯಾಕಂದ್ರೆ ಅದ್ರ ಒಳಗಡೆ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಪ್ರೆಷರ್ನಲ್ಲೇ ಅವ್ರು ಇರ್ತಾರೆ. ಸೊ ನಾವು ತಂದು ರಿಪೇರ್ ಮಾಡಿಸ್ಬೇಕಾಗ್ತದೆ. ಆಮೇಲೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಅಥವಾ ರಿಪೇರ್ ಆಗಲಿ 24/365 ಡೇಸ್ ನಾವು ರೆಡಿ ಇರ್ತೀವಿ. ಅಭಿನಂದನೆಗಳು ಸಲ್ಲಿಸ್ತಾ ಯಶಸ್ವಿಯಾಗಿ ನಿಮ್ಮ ಪ್ರೋಗ್ರಾಮ್ ಅಂತ ಹಾರೈಸ್ತಾ ನಮ್ಮೆಲ್ಲರ ಪರವಾಗಿ ರಾಜಮೋಹನ್ ಹೆಗ್ಡೆ ಸರ್ವಿಸಸ್ ತುಮಕೂರು, ಬೆಂಗಳೂರು, ಹುಬ್ಬಳ್ಳಿ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ಹೆಗ್ಡೆ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್. ರಾಜಮನೆ ಅಂಡ್ ಹೆಗ್ಡೆ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಜಮನೆ ಹೆಗ್ಡೆಯವರು ಅನೇಕ ಬೃಹತ್ ಗಾತ್ರದ ಯಂತ್ರೋಪಕರಣಗಳ ರಿವೈಂಡಿಂಗ್ ಹಾಗೂ ರಿಪೇರ್ ಮಾಡುವುದರ ಬಗ್ಗೆ ಮತ್ತು ಗ್ರಾಮೀಣ ಮಹಿಳೆಯರಿಗೆ ಮೋಟಾರ್ ವೈಂಡಿಂಗ್ ತರಬೇತಿ ನೀಡಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನ ನೀಡಿ ಪ್ರತಿಯೊಬ್ಬ ಉದ್ಯಮಿಗೂ ಮಾದರಿಯಾಗಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀವಿ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮ. ಪ್ರತಿ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 8 ಗಂಟೆಗೆ ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ಪ್ಲಸ್ನಲ್ಲಿ. ನಮಸ್ಕಾರ.